ನೋಡಿ ಆನ್ ಮಾಡಿದ್ನಾ. ಆಮೇಲೆ ವೈಟ್ ಬೇಕಾ ವೈಟು, ಎಲ್ಲೋ ಬೇಕಾ ಎಲ್ಲೋ, ಬ್ಲೂ ಬೇಕಾ ಬ್ಲೂ, ಸಕ್ಕತ್ತಾಗಿ ಕಾಣ್ತೈತೆ. ಪಿಂಕು, ಆಮೇಲೆ ಗ್ರೀನು. ಎಲ್ಲಿ ಬಂತು. ಹೆಂಗೆ ಸರ್ಪ್ರೈಸ್ ಯಾವುದು ಅಂತ ನೋಡ್ತೀರಾ? ಬನ್ನಿ ಇವಾಗ ತೋರಿಸ್ತೀನಿ ಸರ್ಪ್ರೈಸ್ ಯಾವುದು ಅಂತ. ಅಲ್ಲಿ ಕಾಣ್ತಾ ಇದೆಯಾ? ಏನು ಕಾಣ್ತಾ ಇದೆ ಅಲ್ಲಿ? ಇಲ್ಲೊಂದು ಚಿಕ್ಕ ಬೆಳಕು ಕಾಣ್ತಾ ಇದೆ ಅಲ್ಲ, ಇದ್ರೊಳಗೆ ಹೋಗೋಣ ನಾವು. ಹೆಂಗಿದೆ ನೋಡೋಣ ಹೋಗ್ಬಿಟ್ಟು. ಬನ್ನಿ ಹಂಗೆ ಹೋಗೋಣ. ಸೊ ಫ್ರೆಂಡ್ಸ್, ಲೈಟ್ ಹಾಕಿದ್ರು ನೋಡಿ ಇವಾಗ. ಲೈಟ್ ಹಾಕಿದಾಗ ಹೆಂಗೆ ಕಾಣ್ತಾ ಇದೆ ಅಂತ. ಫಸ್ಟ್ ಆಫ್ ಆಲು ಇದಿರೋದು ಇಂಡಿಯಾಲಿ 3, ಒಂದು ಬೆಂಗಳೂರಲ್ಲಿ, ಇನ್ನೊಂದು ಕೇರಳಲ್ಲಿ, ಆಮೇಲೆ ಇನ್ನೊಂದು ಮುಂಬೈಯಲ್ಲಿ. 3 ಇರೋದು. ಮುಂಬೈಯಲ್ಲಿ ಫಸ್ಟ್ ಬಂತಂತೆ, ಆಮೇಲೆ ಕೇರಳಲ್ಲಿ ಬಂದಿರಬಹುದು, ಈಗ ಬ್ಯಾಂಗ್ಳೂರಲ್ಲಿ ಬಂದಿದೆ. ಏನಪ್ಪ ಇದ್ರ ಬೆನಿಫಿಟ್ಟು ಅಂದರೆ ಹೇಳ್ತೀನಿ ಬನ್ನಿ. ಫಸ್ಟು ಪಾಡ್ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ನಾನು ಫುಲ್ಲು ಎಕ್ಸೈಟೆಡು. ಫಸ್ಟು ನಿಮಗೆ ಕಪಲ್ ಸ್ಪಾಟ್ ತೋರಿಸ್ತೀನಿ, ಆಮೇಲೆ ಸಿಂಗಲ್ಸ್ ತೋರಿಸ್ತೀನಿ. ಸೊ ಕಪಲ್ಸ್ ಗೆಟ್ ರೆಡಿ ಟು ವಾಚ್ ಇಟ್. ಒಂದು ಕೊಯ್ ಅಂತ ಸೌಂಡ್ ಬರುತ್ತೆ. ಸೌಂಡ್ ಬಂದ ತಕ್ಷಣ ನಾವು ಓಪನ್ ಮಾಡ್ಕೋ. ಇದೇನು ಓಪನ್ ಆಯ್ತಾ ಇಲ್ಲ? ಸೌಂಡ್ ಬಂತಲ್ಲ. ಇವಾಗ ಡೋರ್ ಕ್ಲೋಸ್ ಮಾಡ್ತೀನಿ. ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಫುಲ್ಲು ಕತ್ಲಾಗ್ಬಿಡುತ್ತೆ. ಉಸಿರಾಡೋಕ್ಕಾಗಿದ್ರು ಆಗುತ್ತಾ? ಆಡದೆ ಫುಲ್ಲು ಕತ್ಲಾಗೋಯ್ತು. ಇದೇನಿದು ಅಪ್ಪ? ಆ ಕಾರ್ಡೆಲ್ಲೋಯ್ತು? ಇದೇನು ಗುರು ಇದು? ಏನು ಕಾಣಿಸ್ತಾನೆ ಇಲ್ವಲ್ಲ? ಹಬ್ಬ, ಕಾರ್ಡ್ ಸಿಕ್ತು. ಇದೆಲ್ಲೋ ಹಾಕಬೇಕು ಅಂದರು. ಇರಿ ನೋಡೋಣ. ಇಲ್ಲಿದು ಲೈಟ್ ಆನ್ ಆಯಿತು. ಇಲ್ಲಿ ಕಾರ್ಡ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಈ ಕಾರ್ಡ್ ತೆಗೆದ್ರೆ. हाय फ्रेंड्स, वेलकम बैक टू श्रेयस कैफे. हाय बोलो. हाय, ये कौन सा एरिया है? अब एरिया तो हमको मालूम नहीं है. तुमको मालूम नहीं है? हाँ. ಸೊ ಫ್ರೆಂಡ್ಸ್, ಇದು ಕುಂದಲಹಳ್ಳಿ ಅಂತ. ಕುಂದಲಹಳ್ಳಿ ಸರೌಂಡಿಂಗ್ ಅಲ್ಲಿ ಇದೀವಿ. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ವೆಲ್ಕಮ್ ಟು ಶ್ರೇಯಸ್ ಕೆಫೆ. ಇವತ್ತು ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ, ನಾನು ಹಿಂದೆ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇದ್ದೀನಿ. ಈ ಬಿಲ್ಡಿಂಗ್ ಅಲ್ಲಿ ಅಂತದ್ದು ಏನಪ್ಪಾ ಇದೆ ಅಂತ ನೀವು ಕೇಳ್ಬೋದು. BLR ಪಾಡ್ಸ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಇವತ್ತು ನಿಮ್ಗೊಂದು ವಿಚಿತ್ರವಾದ ಜಾಗ ತೋರಿಸ್ತಾ ಇದ್ದೀನಿ. ಇದು ಫುಡ್ ಬ್ಲಾಕ್ಸ್ ಗಿಂತ ಜಾಸ್ತಿ ವಿಚಿತ್ರವಾಗಿರುತ್ತೆ. ಇದು ಬ್ಯಾಂಗ್ಳೂರಲ್ಲಿ ಫಸ್ಟ್. ಇಂಡಿಯಾಲಿ ಬರೀ 3 ಜಾಗ ಇರೋದು ಈ ತರ. ಅದರಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಜಾಗ ಇದೆ ಈ ತರ. ಆ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ. ತುಂಬಾ ವಿಚಿತ್ರವಾಗಿ ವಿಭಿನ್ನವಾಗಿರೋ ಜಾಗ. ಅಂಡ್ ಆಲ್ಸೋ ಇಟ್ ಈಸ್ ಅ ಯೂಸ್ಫುಲ್ ಪ್ಲೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಯಾವ್ದು ವಿಚಿತ್ರವಾದ ಜಾಗ, ಅಂತದ್ದೇನು ವಿಚಿತ್ರವಾಗಿದೆ ಅಲ್ಲಿ ಅಂತ ನೋಡ್ಬೇಕಲ್ವಾ ನಿಮ್ಗೆ? ಬನ್ನಿ ಇವಾಗ ಒಳಗೋಗೋಣ. ಒಳಗೋಗಿ ತೋರಿಸ್ತೀನಿ ಅದು ಯಾವ ತರ ವಿಚಿತ್ರವಾದ ಜಾಗ ಅಂತ ನಿಮ್ಗೂ ತೋರಿಸ್ತೀನಿ. ಕಮಾನ್ ಫ್ರೆಂಡ್ಸ್. ಕುಂದಲಹಳ್ಳಿ ಏರಿಯಾ ಇದು ನೋಡಿ. ಕುಂದಲಹಳ್ಳಿ ಏರಿಯಾ ಈ ತರ ಇರುತ್ತೆ. ಸೊ ಇಲ್ಲಿ ಬಂದು KBBQ ಮೇಲ್ಗಡೆ ಅಂದ್ರೆ ಅಲ್ಲಿ ನಾವು BLR ಪಾಡ್ಸ್ ಅಂತ ಒಂದು ಜಾಗ ಇದೆ. ಬನ್ನಿ ಆ ಜಾಗಕ್ಕೆ ಹೋಗೋಣ ಇವಾಗ. ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಬಹಳ ವಿಚಿತ್ರವಾದ ಜಾಗ ಇದು. ಸೊ ಫ್ರೆಂಡ್ಸ್, ಬನ್ನಿ ಹೋಗೋಣ. ಕುಂದಲಹಳ್ಳಿ ಏರಿಯಾಗೆ ಬಂದಿದ್ದೀನಿ. ಸೊ BLR ಪಾಡ್ಸ್ಗೆ ಇವಾಗ ಹೋಗ್ತಾ ಇದ್ದೀನಿ. ಲಿಫ್ಟಲ್ಲಿ ಹೋಗೋಣ ನಾವು. ಸೊ ಫ್ರೆಂಡ್ಸ್, ಲಿಫ್ಟಲ್ಲಿ ಹೋಗೋಣ ಬನ್ನಿ ನಾವು ಇವಾಗ. ಸೊ ಲಿಫ್ಟ್ ಹತ್ರ ಬಂದಿದ್ದೀನಿ. ಖುಲ್ ಜಾವ್ ಸಿಮ್. ಇವತ್ತು ಯಾರೂ ಇಲ್ಲ ನನ್ನ ಜೊತೆಲಿ, ಒಬ್ಬನೇ ಬಂದಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಇವತ್ತು ಒಂದು ವಿಚಿತ್ರವಾದ ಜಾಗ ತೋರಿಸ್ತೀನಿ ಬನ್ನಿ ನಿಮಗೆ. 4th ಫ್ಲೋರ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವುದದು ವಿಚಿತ್ರವಾದ ಜಾಗ ಅಂಥದ್ದು ಏನಪ್ಪ ಇದೆ ಅಲ್ಲ ಅಂತ ನೋಡ್ತಾ ಇದ್ದೀರಾ. ತೋರಿಸ್ತೀನಿ ಬನ್ನಿ. ಖುಲ್ ಜಾವ್ ಸಿಮ್. ಬನ್ನಿ. ಸೊ ಬರ್ತಾ ಇದ್ದಂಗೆ ನೋಡಿ, ಇಲ್ಲೇನೋ ಕಾಣಿಸ್ತಾ ಇದೆ ನಿಮಗೆ. ಏನಿದು? ಸೊ ನೋಡಿ, ಇದು BLR ಪಾಡ್ಸ್ ಅಂತ. ದಿಸ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ಲ. ಈ ಕಡೆ ಹೋಗಬೇಕು. ಇಲ್ಲಿ ನೋಡಿ, ಅಲ್ಲಿ ಡೋರ್ ಇದೆ, ಇಲ್ಲಿ ಲೇಸರ್ ಲೈಟ್ ಇದೆ, ಇದರಿಂದನೇ ಬರ್ತಾ ಇರೋದು. ಸೊ ಫ್ರೆಂಡ್ಸ್, ಇವಾಗ BLR ಪಾಡ್ಸ್ ಒಳಗಡೆ ಹೋಗೋಣ. ಏನಿದು BLR ಪಾಡ್ಸು? ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ತೋರಿಸ್ತೀನಿ. ಸೊ ಇದು ಬಂದು ರಿಸೆಪ್ಷನ್ ನೋಡಿ ಹೇಗಿದೆ ಅಂತ. ಇಲ್ಲಿ ಸ್ಲಿಪ್ಪರ್ ಬಿಡೋ ಜಾಗ ನೋಡಿ. ಇದು ಸ್ಲಿಪ್ಪರ್ ಬಿಡೋ ಜಾಗ. ಯಾರೋ ಇದ್ದಾರೆ, ಆಮೇಲೆ ನೋಡೋಣ ಅಲ್ಲೇನಿದೆ ಅಂತ. ಸೊ ಇದು ಬಂದು ರಿಸೆಪ್ಷನ್ ಏರಿಯಾ. ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಶೂ ಹಾಕ್ಕೊಂಡು ಹೋಗಂಗಿಲ್ಲ, ಫುಡ್ ತರಂಗಿಲ್ಲ, ಜೋರಾಗಿ ಕಿರ್ಚಂಗಿಲ್ಲ. ಮೇಯ್ನು ಇಲ್ಲಿದೆ ನೋಡಿ, ರಿಸೆಪ್ಷನ್ ಏರಿಯಾ ಇದೆ. ಸೊ ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ಇಲ್ಲಿ ರೇಟ್ ಇದೆ. ಸಿಂಗಲ್ ಪಾಡ್ ಅಲ್ಲ, 3 ಅವರ್ಸ್ಗೆ 299 ಪ್ಲಸ್ GST, 6 ಅವರ್ಸ್ಗೆ
499 ಪ್ಲಸ್ ಜಿ ಎಸ್ ಟಿ, ಆಮೇಲೆ 24 ಅವರ್ಸ್ಗೆ 999 ಪ್ಲಸ್ ಜಿ ಎಸ್ ಟಿ. ಇಲ್ಲಿ ಟ್ವಿನ್ ಪಾಡ್ಸು ಇದೆ, ಅಂದರೆ ಕಪಲ್ಸು, ಹುಡುಗರು ಹುಡುಗಿರು, ಆಮೇಲೆ ಹುಡುಗಿರು ಎಲ್ಲರೂ, ಅಂದರೆ ಕಪಲ್ಸ್ 2 ಮೆಂಬರ್ಸು. ಓಕೆನಾ. 12 ಅವರ್ಸ್ಗೆ ಕೂಡ ಸ್ಟೇ ಮಾಡ್ಬೋದು, 24 ಅವರ್ಸ್ಗೆ ಸ್ಟೇ ಮಾಡ್ಬೋದು. ಸೊ ಈ ಸ್ಟೇ ಏನಕ್ಕೆ ಯೂಸ್ ಆಗುತ್ತೆ ಅಂತ ಇವಾಗ ನೋಡೋಣ ನಾವು. ಸೊ ಈಗ ಒಳಗಡೆ ಹೋಗೋಣ. ಈ ಡೋರಲ್ಲಿ ನಿಮಗೆ ವರ್ಕ್ ಸ್ಪೇಸ್ ಸಿಗುತ್ತೆ, ಅಂದರೆ ನೀವು ವರ್ಕ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು. ವರ್ಕ್ ಮಾಡಿಕೊಂಡು ನಿಮ್ಮ ಆಫೀಸ್ ವರ್ಕ್ ಏನೇ ಇದ್ದರೂ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾರವರು, ನೀವು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಊಟ ಸಿಗಲ್ಲ, ಊಟ ನೀವು ಆಚೆಯಿಂದ ಝೊಮ್ಯಾಟೊ ಅಲ್ಲಿ ಇಲ್ಲಿಂದ ತರಿಸ್ಕೋಬೇಕು. ಓಕೆನಾ. ಸೊ ಬನ್ನಿ ಇವಾಗ ಒಳಗೆ ಹೋಗೋಣ. ಕುಲ್ಜಾವ್ ಸಿಮ್. ಓಹೋ, ಯಾರೂ ಇಲ್ಲ ಗುರು ಇಲ್ಲಿ. ಏನು ಗುರು ಹಿಂಗಿದೆ ಇಲ್ಲಿ? ಸೋಫಾ ಇದೆ. ಹಬ್ಬ, ಯಾರೂ ವರ್ಕ್ ಮಾಡ್ತಾ ಇಲ್ಲ ಸದ್ಯ, ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಯಾರು ನಾನು ಹೋದರೆ ಬೀಮ್ ಬ್ಯಾಗ್ ಇದೆ, ಬೀಮ್ ಬ್ಯಾಗ್ ಮೇಲೆ ಕೂತ್ಕೋಬೋದು. ಸುಸ್ತಾಗೋಯ್ತು ನಾನು ಟ್ರಾವೆಲ್ ಮಾಡಿ. ಸೊ ನೋಡಿ, ಈ ಥರ ಇರುತ್ತೆ ವರ್ಕ್ ಸ್ಪೇಸು. ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ? ಸೊ ಸಿ, ಜಸ್ಟ್ ಹ್ಯಾವ್ ಅ ಲುಕ್ ಹಿಯರ್. ಈ ಥರ ಇರುತ್ತೆ ಗುರು ವರ್ಕ್ ಸ್ಪೇಸು. ಇಲ್ಲೇನೇನೋ ಇಟ್ಟಿದ್ದಾರೆ ಫೋಟೋಸು, ಅದು ಇದು. ಮೇಲ್ಗಡೆ ಲೈಟ್ಸ್ ಎಲ್ಲ ಇದೆ. ಸೊ ನೋಡಿ, ಮೇಲ್ಗಡೆಯಿಂದ ತೋರಿಸ್ತೀನಿ ನಿಮಗೆ. ಸೊ ಈ ಥರ ಇದೆ, ಕೂತ್ಕೊಂಡು ಆರಾಮಕ್ಕೆ ವರ್ಕ್ ಮಾಡ್ಬೋದು. ಆಫೀಸ್ಗೆಲ್ಲ ಹೋಗೋರು, ಸೊ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಗೊತ್ತಾ, ಅವರು ಈ ಥರ ಜಾಗಕ್ಕೆ ಬರ್ತಾರೆ. ಆ್ಯಕ್ಚುಲಿ ಅವ್ರು ಈ ಥರ ಜಾಗಕ್ಕೆ ಬಂದು ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಯಾರೋ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. ಸೊ ಬನ್ನಿ ಫ್ರೆಂಡ್ಸ್, ನಾವು ಹೋಗ್ಬಿಡೋಣ ಇಲ್ಲಿಂದ. ಸೊ ನೋಡಿದ್ರಲ್ಲ, ಇದೇ ವರ್ಕ್ ಸ್ಪೇಸು. ಸೊ ಈಗ ನಾನು ಪಾಡ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಇಲ್ಲಿಂದ ಹೋಗೋಣ. ಸೊ ನಾನು ಫಸ್ಟು ಕಪಲ್ಸು ತೋರಿಸ್ತೀನಿ. ಲೇಡೀಸು ಜೆಂಟ್ಸ್ಗೆ ಇಲ್ಲಿಂದ ಪ್ರವೇಶ ಇದೆ. ಬರೀ ಜೆಂಟ್ಸ್ ಬಂದರೆ ಬೇರೆ ಕಡೆ ಇದೆ, ಅದು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ. ಈಗ ಹೇಗಿದೆ ನೋಡೋಣ. ನೋಡಪ್ಪ ಪಾಡ್ಸ್ ಹೆಂಗಿದೆ ಅಂತ. ಇದು ಬಂದು ಕಪಲ್ಸ್ ಪಾಡ್ಸು. ಇದು ಬಂದು ಬರೀ ಕಪಲ್ಸ್ಗೆ. ಇಲ್ಲಿ ಯಾರೋ ಪಾಪ ಕಪಲ್ಸ್ ಇದ್ರು, ಡಿಸ್ಟರ್ಬ್ ಆಯಿತು ಅನ್ಸುತ್ತೆ. ಡಿಸ್ಟರ್ಬ್ ಆಯ್ತಾ? ಓಕೆ, ಅವ್ರಿಗೆ ಡಿಸ್ಟರ್ಬ್ ಆಗಿಲ್ವಂತೆ. ಬನ್ನಿ ನಾವು ಇಲ್ಲಿಂದ ಹೋಗ್ಬಿಡೋಣ. ಯಾರೋ ಕಪಲ್ಸ್ ಎಲ್ಲ ಇದ್ದರು. ಇದು ಬಂದು ವಾಶ್ರೂಮು. ಫಸ್ಟು ನಿಮಗೆ ವಾಶ್ರೂಮ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಸೊ ಇವರು ಟೌಲೆಲ್ಲ ಇವರು ಪ್ರೊವೈಡ್ ಮಾಡ್ತಾರೆ. ಸರ್ ಶೂಟ್ ಮಾಡ್ಬೋದಾ? ಓಕೆ. ಸೊ ನೋಡಿ ಫ್ರೆಂಡ್ಸ್, ಇದು ವಾಶ್ರೂಮು. ಹಾಯ್. ಸೊ ಇಲ್ಲಿದೆ ವಾಶ್ರೂಮು. ಇಲ್ಲಿದೆ. ಓಕೆ. ಇಲ್ಲಿ ಬಂದು ಸ್ನಾನ ಮಾಡೋ ಜಾಗ ನೋಡಿ. ಸ್ನಾನ ಮಾಡೋ ಜಾಗ, ಯಾರೋ ಸ್ನಾನ ಮಾಡ್ತಾವ್ರ? ಯಾರೂ ಇಲ್ಲ ಸದ್ಯ. ಓಕೆ, ಶ್ಯಾಂಪು ಗಿಂಪು ಎಲ್ಲ ಇದೆ. ಇವರು ಟೌಲ್ ಎಲ್ಲ ಪ್ರೊವೈಡ್ ಮಾಡ್ತಾರಂತೆ. ಇಲ್ಲಿ ನೋಡಿ, ಚೇಂಜಿಂಗ್ ರೂಮು. ಯಾರೋ ಡ್ರೆಸ್ ಚೇಂಜ್ ಮಾಡ್ತಾವ್ರಾ? ಇಲ್ಲ, ಯಾರೂ ಇಲ್ಲ ಸದ್ಯ. ಸೊ ಇದು ಬಂದು ಡ್ರೆಸ್ ಚೇಂಜ್ ಮಾಡೋ ರೂಮು. ಪರವಾಗಿಲ್ಲ, ನೀಟ್ ಆ್ಯಂಡ್ ಹೈಜಿನಿಕ್ ಆಗಿದೆ ಮಾತ್ರ. ಸಖತ್ ಹೈಜಿನ್ ಆಗಿದೆ ಗುರು ಇದು. ನೋಡಿ, ಇದೆಲ್ಲ ಶವರ್, ಅಂದರೆ ಸ್ನಾನ ಮಾಡೋ ರೂಮ್ಗಳಿದು. ಶವರ್ ಇದೆ, ಮತ್ತು ನಾವು ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡ್ಬೋದು. ಇಲ್ಲಿ ಟಾಯ್ಲೆಟ್ ಸಿಂಕ್ ಎಲ್ಲ ಇದೆ, ಯೂಸ್ ಮಾಡ್ಕೋಬೋದು. ಬ್ರಷ್ ಎಲ್ಲ ಇಟ್ಕೊಂಡವ್ರೆ ನೋಡಿ, ಹಲ್ಲಿಗೆಲ್ಲ ಉಜ್ಕೊಂಡು. ಹೇಗಿದೆ ಅಂತ ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ, ರೂಮ್ಸ್ ನೋಡೋಣ ಹೇಗಿದೆ ಅಂತ. ಓಪನ್ ಮಾಡಲ? ಏನು ಗುರು ಓಪನ್ ಆಗ್ತಾಯಿಲ್ಲ. ಈ ಕಡೆಯಿಂದ. ಓಕೆ. ಎಸ್, ಕೊನೆಗೂ ಬಂದ್ವಿ ಪಾಟ್ಸ್ಗೆ. ನೋಡ್ರಪ್ಪ, ಇದೇ ಪಾಟ್ಸು. ನೋಡಿ ಹೆಂಗಿದೆ ಅಂತ. ನೋಡಿದ್ರಾ ಹೆಂಗಿದೆ ಅಂತ ಪಾಟ್ಸು? ಇದೇ ಪಾಟ್ಸು. ಈ ಥರ ಇದೆ ನೋಡಿ. ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಅವ್ರಿಗೆ ಫಸ್ಟು ಲೈಟ್ಸ್ ಆನ್ ಮಾಡೋಕ್ಕೆ ಹೇಳಬೇಕು. ಪರವಾಗಿಲ್ಲ, ಇಷ್ಟೇ ಬೆಳಕು ಸಾಕು. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲಾಕರ್ಸ್ ಎಲ್ಲ ಇರುತ್ತೆ. ಡೇಂಜರ್ ಎಲೆಕ್ಟ್ರಿಕಲ್ ಹಜಾರ್ಡ್ ಅಂತ, ಇದೇನು ಅಂತ ಗೊತ್ತಾಗ್ತಿಲ್ಲ ನನಗೆ. ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ. ಸೊ ನೋಡಿ, ಇಲ್ಲೆಲ್ಲ ಲಾಕರ್ಸ್ ಇರುತ್ತೆ ನಿಮಗೆ. ಸೊ ಇಲ್ಲಿಂದ ಒಳಗಡೆ ಹೀಗೆ ಎಂಟ್ರಿ ಆದರೆ ನಿಮಗೆ ಈ ಪಾಡ್ಸು ಸಿಗುತ್ತೆ. ಸೊ ಪಾಡ್ಸ್ನ ಎಲ್ಲಿ ಬರೀ ಆಚೆಯಿಂದ ತೋರಿಸ್ತಾ ಇದೆಯಲ್ಲಪ್ಪ, ಒಳಗೆ ಹೋಗೋ ಲೈಟ್ ಹಾಕಿದ್ರು ಗುರು. ಒಳಗೆ ಹೋಗು ಅಂತ ಹೇಳ್ತಾ ಇದ್ದೀರಾ? ಫಸ್ಟ್ ಆಫ್ ಆಲು ಇದಿರೋದು ಇಂಡಿಯಾಲಿ 3. ಒಂದು ಬೆಂಗಳೂರಲ್ಲಿ, ಇನ್ನೊಂದು ಕೇರಳಲ್ಲಿ, ಆಮೇಲೆ ಇನ್ನೊಂದು ಮುಂಬೈಯಲ್ಲಿ. 3 ಇರೋದು. ಮುಂಬೈಯಲ್ಲಿ ಫಸ್ಟ್ ಬಂತಂತೆ, ಆಮೇಲೆ ಕೇರಳಲ್ಲಿ ಬಂದಿರಬಹುದು, ಈಗ ಬ್ಯಾಂಗ್ಳೂರಲ್ಲಿ ಬಂದಿದೆ. ಏನಪ್ಪ ಇದ್ರ ಬೆನಿಫಿಟ್ಟು ಅಂದರೆ ಹೇಳ್ತೀನಿ ಬನ್ನಿ. ಫಸ್ಟು ಪಾಡು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ನಾನು ಫುಲ್ಲು ಎಕ್ಸೈಟೆಡು. ಫಸ್ಟು ನಿಮಗೆ ಕಪಲ್ಸ್ ಪಾಡ್ ತೋರಿಸ್ತೀನಿ, ಆಮೇಲೆ ಸಿಂಗಲ್ಸ್ ತೋರಿಸ್ತೀನಿ. ಸೊ ಕಪಲ್ಸ್ ಗೆಟ್ ರೆಡಿ
ಟು ವಾಚ್ ಇಟ್. ಸೊ ಬನ್ನಿ ಸ್ನೇಹಿತರೆ, ಕಪಲ್ ಸ್ಪಾಟ್ಗೆ ಹೋಗೋಣ ನಾವು. ಇಲ್ಲಿ ನೋಡಿ ಮೇಲೆಲ್ಲ ಹತ್ಕೊಂಡು ಇಲ್ಲೆಲ್ಲ ಇರ್ಬೋದು, ಇಲ್ಲೆಲ್ಲ ಇರ್ಬೋದು. ನಮಗೆ ಇವಾಗ ಇದು ಕೊಟ್ಟಿದ್ದಾರೆ ಸ್ನೇಹಿತರೆ. ಇವಾಗ ಈ ಪಾಟ್ಸ್ನ ಓಪನ್ ಮಾಡೋದು ಹೆಂಗೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಒಂದು ಕಾರ್ಡ್ ಕೊಡ್ತಾರೆ. ಇದು ನಮಗೆ ಮಾಸ್ಟರ್ ಕಾರ್ಡ್ ಕೊಟ್ಟಿದ್ದಾರೆ. ಇದು ಈ ಥರ ನಿಮ್ಗೊಂದು ಕಾರ್ಡ್ ಸಿಗುತ್ತೆ ನೋಡಿ, ಈ ಥರ ಒಂದು ಕಾರ್ಡ್ ಕೊಡ್ತಾರೆ. ಸೊ ಇದನ್ನು ಬಂದು ಇಲ್ಲೇ ಆಕ್ಸೆಸ್ ಮಾಡಬೇಕು. ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿದೆಯಲ್ಲ, ಈ ಜಾಗಕ್ಕೆ ಆಕ್ಸೆಸ್ ಮಾಡಬೇಕು ನೋಡಿ. ಒಂದು ಸೌಂಡ್ ಬರುತ್ತೆ, ಒಂದು ಕೊಯ್ ಅಂತ ಸೌಂಡ್ ಬರುತ್ತೆ. ಸೌಂಡ್ ಬಂದ ತಕ್ಷಣ ನಾವು ಓಪನ್ ಮಾಡ್ಕೋಬೋದು. ಇದೇನು ಓಪನ್ ಆಯ್ತಾ ಇಲ್ಲ? ಸೌಂಡ್ ಬಂತಲ್ಲ. ಓಕೆ, ಸೌಂಡ್ ಬಂದ ತಕ್ಷಣ ಓಪನ್ ಮಾಡಬೇಕು ನೋಡಿ. ಈ ಥರ ಇರುತ್ತೆ ಒಳಗಡೆ. ಇದು ಬಂದು ಕಪಲ್ಸ್ದು, ಇಬ್ಬರು ಸ್ಟೇ ಆಗುವಂಥ ಜಾಗ ಇದು. ನೋಡಿ ಹೇಗಿದೆ ಅಂತ ಒಳಗಡೆ. ಇಲ್ಲಿ ಬೆಡ್ಶೀಟು, ಇಲ್ಲಿ ದಿಂಬು. ಬನ್ನಿ ನಾವು ಒಳಗಡೆ ಹೋಗೋಣ. ಓ ಮೈ ಗಾಡ್, ಈ ಗುರು ಭಯ ಆಯ್ತೈತೆ ಗುರು ನನಗೆ. ಕತ್ಲೆ ಎಲ್ಲಿ ನೋಡಿದ್ರು ಕತ್ಲೆ. ಸೊ ನೋಡ್ತಾ ಇದ್ದೀರಾ, ಇದೇ ಪಾಟ್ಸು ಹೆಂಗಿದೆ ನೋಡಿ. ಇವಾಗ ಡೋರ್ ಕ್ಲೋಸ್ ಮಾಡ್ತೀನಿ. ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಫುಲ್ಲು ಕತ್ಲಾಗ್ಬಿಡುತ್ತೆ. ನೋಡಿ, ಡೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಾಡಿದೆ. ಆ ಕಾರ್ಡ್ ಎಲ್ಲೋಯ್ತು? ಇದೇನು ಗುರು ಇದು? ಏನು ಕಾಣಿಸ್ತಾನೆ ಇಲ್ವಲ್ಲ? ಹಬ್ಬ, ಕಾರ್ಡ್ ಸಿಕ್ತು. ಇದೆಲ್ಲೋ ಹಾಕಬೇಕು ಅಂದರು. ಇರಿ ನೋಡೋಣ, ಇಲ್ಲಿದು. ಲೈಟ್ ಆನ್ ಆಯಿತು. ಇಲ್ಲಿ ಕಾರ್ಡ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಈ ಕಾರ್ಡ್ ತೆಗೆದ್ರೆ ತೆಗೆದೆ. ಕಾರ್ಡ್ ಹಾಕಿದ್ರೆ ಲೈಟ್ ಆನ್ ಆಯ್ತಿದೆ. ಇದೇ ಮೇಯ್ನು ಗುರು, ನೋಡ್ಕೊಂಬಿಡಿ ಒಂದ್ಸಲ. ಇಲ್ಲಿದೆಯಲ್ಲ, ಇಲ್ಲಿ ಇದ್ರೊಳಗಡೆ ಹಾಕಿದ್ರೆ ಲೈಟ್ಸು ಆನ್ ಆಗುತ್ತೆ. ಆನ್ ಆದರೆ ಈ ಥರ ಕಾಣುತ್ತೆ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇದಿಷ್ಟೇ ಅಲ್ಲ, ಇವಾಗ ಇದರಲ್ಲಿ ಇನ್ನೊಂದಷ್ಟು ಫೀಚರ್ಸ್ ಇದೆ. ಬನ್ನಿ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ. ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ಫ್ಯಾನ್ದಂತೆ, ಏರ್ ಫ್ಯಾನು. ಹೆಂಗೆ ಕಾಣುತ್ತೆ ಹಾಕಿ ನೋಡೋಣ ನೋಡಿ. ಇದು ಆನ್ ಮಾಡೋದು. ಇದು ಆನ್ ಮಾಡಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಫ್ಯಾನ್ ಹಾಕೊಬೋದು. ಈ ಲೈಟ್ಸ್ ಬರುತ್ತೆ ಬ್ಲೂ ಕಲರು. ಆಮೇಲೆ ಇದು ಮೇಯ್ನು. ಇವಾಗ ನೋಡಿ ಆಫ್ ಆಯಿತು. ಮೇಯ್ನ್ ಲೈಟು ಅಂದರೆ ಇಲ್ಲಿ ಮೇಲ್ಗಡೆದು, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ರೂಫು. ಇವಾಗ ನೋಡಿ ಆನ್ ಮಾಡ್ತೀನಿ. ಆನ್ ಆಯಿತು. ಸೊ ಈ ಥರ ನೋಡಿ, ಇದೇ ಅದು ಆನು, ಅಲ್ಲ ಆಫು, ಆನು. ಆಮೇಲೆ ನನಗೆ ಕಲರ್ ಬೇಕು ಅಂದರೆ ಬೇರೆ ಚೇಂಜ್ ಮಾಡ್ಕೋಬೋದು ನೋಡಿ ಇವಾಗ. ಹೆಂಗೆ. ಆಮೇಲೆ ಗ್ರೀನ್ ಬೇಕು ಅಂದರೆ ಗ್ರೀನು. ಸೂಪರ್ ಅಲ್ಲ? ವೈಟು ಎಲ್ಲೋನೂ ಇದೆ ನೋಡಿ. ಯೆಲ್ಲೋ ಕಲರ್ ಆಯಿತು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಪಿಂಕ್ ಬೇಕು ಅಂದರೆ ಪಿಂಕು, ಹುಡುಗಿರ ಕಲರು. ಹುಡುಗರ ಕಲರು ಗ್ರೀನು. ಹುಡುಗರು ಯಾವಾಗಲೂ ಗ್ರೀನ್ ಸಿಗ್ನಲ್ ಕೊಡ್ತಾರಲ್ಲ. ವೈಟು, ಯೆಲ್ಲೋ, ಬ್ಲೂ. ಆ್ಯಕ್ಚುಲಿ ಗ್ರೀನೇ ಚೆನ್ನಾಗಿದೆ, ಗ್ರೀನೇ ಹಾಕೋಣ. ಓಕೆ, ಆಮೇಲೆ ಇದು ಬಂದು ಮಿರರು ನೀವು ನೋಡ್ಕೋಬೋದು. ಮೇಕಪ್ ಎಲ್ಲ ಮಾಡ್ಕೊಬೋದು. ಮಿರರ್ಗೂ ಅಷ್ಟೇ ಇಲ್ಲಿದೆ ನೋಡಿ, ಆಫು. ಈಗ ಸಖತ್ತಾಗಿ ಕಾಣಿಸ್ತಾ ಇದೆ ಗುರು ನೋಡಿ. ಆನ್ ಮಾಡಿದ್ನಾ. ಆಮೇಲೆ ವೈಟ್ ಬೇಕಾ ವೈಟು, ಎಲ್ಲೋ ಬೇಕಾ ಎಲ್ಲೋ, ಬ್ಲೂ ಬೇಕಾ ಬ್ಲೂ. ಸಖತ್ತಾಗಿ ಕಾಣ್ತೈತೆ. ಪಿಂಕು, ಆಮೇಲೆ ಗ್ರೀನು. ಎಲ್ಲಿ? ಬಂತು. ಹೆಂಗೆ? ಇದು ಬಂದು ಮಿರರ್ದು. ಇಲ್ಲಿ ನೋಡಿ, ಮಿರರ್ ಮೂಡ್ ಲೈಟ್ಸ್ ಅಂತೆ. ನಿಮ್ಮ ಮೂಡಿಗೆ ತಕ್ಕಂಗೆ ಲೈಟ್ ಇದು ಮಾಡ್ಕೋಬೋದು. ಇದು ಬಂದು ಸೀಲಿಂಗ್ ಮೂಡ್ ಲೈಟ್ಸು. ಓಕೆನಾ? ಎರಡೂ ಇದೆ. ಒಂದ್ಸಲ ಹತ್ರದಿಂದ ತೋರಿಸ್ತೀನಿ ನೋಡಿ. ಸೀಲಿಂಗ್ ಮೂಡ್ ಲೈಟ್ಸು, ಮಿರರ್ ಮೂಡ್ ಲೈಟ್ಸು. ಆಮೇಲೆ ಇಲ್ಲೇನೋ ಇದೆ ನೋಡಿ, ಅನ್ಲಾಕು. ಇದು ಬಂದು ಈ ಬಟನ್ ಏನಿದೆ, ಇದನ್ನು ಇವಾಗ ಕಾರ್ಡ್ ತೆಗೆದ್ಬಿಟ್ಟು ಇದನ್ನು ಅಮ್ಕಿದ್ರೆ ಅನ್ಲಾಕ್ ಆಗುತ್ತೆ. ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಬಂದ ತಕ್ಷಣ ಅನ್ಲಾಕು. ನಾನು ಆಚೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ನೋ ಸ್ಮೋಕಿಂಗ್ ಅಂತ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸೆನ್ಸರ್ ಇದೆ, ಸ್ಮೋಕ್ ಸೆನ್ಸರು. ಸ್ಮೋಕ್ ಕಿಕ್ ಮಾಡಿದ್ರೆ ಅಷ್ಟೇ ಕತೆ. ಓಕೆನಾ? ಕೀಪ್ ಕ್ವೈಟ್. ಇದು ಯಾಕೆ ಹಾಕಿದ್ದಾರೆ ಹೇಳಿ? ಪಕ್ಕದಲ್ಲಿರೋ ಡಿಸ್ಟರ್ಬ್ ಆಗುತ್ತೆ. ಸೊ ಸೈಲೆಂಟಾಗಿರ್ಬೇಕು ಇಲ್ಲಿ ಬಂದರೆ. ಓಕೆನಾ? ಆಮೇಲೆ ಇನ್ನೇನಿದೆ ಇಲ್ಲಿ? ಓಕೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಪ್ಪ, ಚೆನ್ನಾಗೈತೆ. ಒಂಥರ ಮಸ್ತಾಗಿದೆ ಗುರು. ಇಬ್ಬರು ಮಲ್ಕೋಬೋದು. ಇಲ್ಲಿ ಪಾರ್ಟ್ನರ್ ಇದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ, ಫ್ರೆಂಡ್ಸ್ ಜೊತೆ, ಯಾರಾದರೂ ಸರಿ. ಫ್ಯಾಮ್ಲಿ ಕೂಡ ಬರ್ತಾರಂತಪ್ಪ ಇಲ್ಲಿ. ಫ್ಯಾಮ್ಲಿ ಬಂದು ಏನು ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ ನನಗೆ. ಸುಮ್ಮನೆ ಕ್ಯೂರಿಯಾಸಿಟಿಗೆ ಬರ್ಬೋದು ಅನಿಸುತ್ತೆ ಅಲ್ವಾ? ಏನಂತೀರಾ? ಹೀಗೇ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅನ್ನಿಸ್ತೈತೆ.
ಒಂಥರ ಫೀಲೇ ಚೆನ್ನಾಗಿದೆ ಇದ್ರೊಳಗಡೆ ಬಂದ ತಕ್ಷಣನೇ. ಸೀರಿಯಸ್ಲಿ ಫೀಲ್ ಮಾತ್ರ ಇಟ್ ಫೀಲ್ಸ್ ಗುಡ್. ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸಿದ್ದೀನಿ. ಇದು ಬಂದು ಸ್ಟಡಿ ಲೈಟ್ಸು. ಇದು ಸ್ಟಡಿ ಲೈಟ್ಸು. ಇದನ್ನು ಡಿಮ್ ಎಲ್ಲ ಮಾಡ್ಕೊಬಿಡ್ಬೋದು ನೀವು. ಇದನ್ನು ಡಿಮ್ ಮಾಡ್ಕೋಬೋದು, ಏನು ಬೇಕೋ ಮಾಡ್ಕೋಬೋದು. ಆಮೇಲೆ ನೋಡಿ, ಇಲ್ಲಿ ಇಷ್ಟು ದೊಡ್ಡದಿದೆ. 6 ಅಡಿ ಇದೆ ಗುರು ಜಾಗ. 6 ಅಡಿಗಿಂತ ಜಾಸ್ತಿ ಇದೆ ನೋಡಿ. ಅಲ್ಲಿ ನೋಡಿ, ಇದು ಇಟ್ಟಿದ್ದಾರೆ. ಫೈರ್ ಏನಾದರೂ ಇದಾಯಿತು ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಈ ಥರ ಇರುತ್ತೆ. ಇದೇನಿದು ಅಂತಲೇ ಗೊತ್ತಾಗ್ತಿಲ್ವಲ್ಲ ನನಗೆ. ಇದು ಏನೋ ಗೊತ್ತಿಲ್ಲ ಗುರು, ಏನೇನೋ ಇದೆ ಇಲ್ಲಿ. ನೋಡಿಲಿ, ಸಾಫ್ಟಾಗಿದೆ. ಕುತ್ಕೋಬೋದು. ಕುತ್ಕೊಂಡು ನಾವು ಸೊ ಈ ಥರ ಇದೆ ಗುರು. ಮಸ್ತಿದೆ ಅಲ್ಲ ಇದು ಪಾಟ್ಸು. ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಆಗೇ ಇರಲಿಲ್ಲ ಗುರು ನನಗೆ. ಇಲ್ಲಿ ನೋಡಿ, ಇಲ್ಲಿ ಏನೇನೋ ಇದೆ ನೋಡಿ, ಲೈಟ್ಸ್ ಇದೆ. ಇದು ಸ್ಟಡಿ ಲೈಟ್ಸು ಗುರು. ಇಲ್ಲಿ ನಾವು ಇದನ್ನು ಜಾಸ್ತಿ ಮಾಡ್ಕೋಬೋದು ನೋಡಿ. ಜಾಸ್ತಿ ಆಯಿತು ನೋಡಿ, ಫುಲ್ ಆಗೋಯ್ತು, ಹೈ ಆಗೋಯ್ತು. ಈಗ ನೋಡಿ ಕಮ್ಮಿ ಆಗುತ್ತೆ ನೋಡಿ, ಕಮ್ಮಿ ಆಯಿತು. ಆಫೇ ಮಾಡ್ಕೊಂಬಿಡ್ಬೋದಾ? ಆಫೇ ಮಾಡ್ಕೋಬೋದು. ಆಫ್ ಆದರೆ ಇನ್ನೂ ಮಜಾ ಐತೆ ಗುರು. ಸೊ ಇದು. ಆಮೇಲೆ ಈ ಲೈಟು ಆಫ್ ಮಾಡಿದ್ರೆ ನಾನು ಎಲ್ಲಿ ನೋಡಿ, ಇದು ಆಫ್ ಮಾಡಿದೆ. ಬರೀ ಇವಾಗ ಬರೀ ಇಷ್ಟೇ ಮಾತ್ರ. ಇಷ್ಟಿದ್ರೆ ಇದನ್ನು ಆಫ್ ಮಾಡ್ಬೋದು ನಾವು. ಆಫ್ ಮಾಡಿದ್ರೆ ಫುಲ್ ಕತ್ಲೆ ಆಗೋಗುತ್ತೆ. ಆಮೇಲೆ ಇಲ್ಲಿ ಇದು ಹಾಕ್ಕೋಬೋದು, ಚಾರ್ಜರು. ಲೈಟ್ ಆನ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಬಂದು ಎಲ್ಲದು ಹೆಡ್ಸೆಟ್ ಹಾಕ್ಕೋಬೋದು. USB ಇದೆ, USB ಹಾಕ್ಕೋಬೋದು. ಟೈಪ್ C ಚಾರ್ಜರ್ ಹಾಕ್ಕೋಬೋದು, ಫೋನ್ ಚಾರ್ಜ್ ಹಾಕ್ಕೋಬೋದು ನೀವು. ಆಮೇಲೆ ಇದು ಬಂದು TVದು. ಆದರೆ ಈಗ ಸದ್ಯಕ್ಕೆ TV ಇಲ್ಲ, ಇವರು TV ಪ್ರೊವೈಡ್ ಮಾಡಿಲ್ಲ. ಹಾಗಾಗಿ ಇದೇನು ಯೂಸ್ ಆಗಲ್ಲ ನಿಮಗೆ. ಬಟ್ ಹೆಡ್ಫೋನ್ಸು, ಟೈಪ್ C, USB ಚಾರ್ಜರ್ಸು, ಪೋರ್ಟ್ಸ್ ಎಲ್ಲ ಇದೆ. ಸೊ ಇಲ್ಲಿ ಇಷ್ಟು ಫಂಕ್ಷನ್ಸ್ ಇರುತ್ತೆ. ಆಮೇಲೆ ಇದೇನಿದು ಹ್ಯಾಂಗರಾ? ಇಲ್ಲೇನಾದರೂ ಇಟ್ಕೋಬೋದು ಅನಿಸುತ್ತೆ ನೋಡಿ. ಬಟ್ಟೆ ಏನಾದರೂ ಹ್ಯಾಂಗ್ ಮಾಡ್ಬೋದು ಅನಿಸುತ್ತೆ. ಇಲ್ಲಿ ನೋಡಿ, ಇದು ಬಂದು ವೆಂಟಿಲೇಟರ್ ಥರ. ಇದು ಫ್ಯಾನ್ ಆಗೂ ವರ್ಕ್ ಆಗುತ್ತೆ ಮತ್ತು ವೆಂಟಿಲೇಟರ್ ಆಗೂ ವರ್ಕ್ ಆಗುತ್ತೆ ನಿಮಗೆ. ನೋಡಿ ಅಲ್ಲೊಂದಿದೆ. ಇದು ನಿಮಗೆ ಲೈಕ್ ಉಸಿರಾಡಬೇಕಾದ್ರೆ ಉಸಿರೆಲ್ಲ ಇಲ್ಲೇ ಇರುತ್ತೆ ಅನ್ನೋ ಥರ ಏನು ಟೆನ್ಷನ್ ಬೇಡ ನಿಮಗೆ. ಆರಾಮಕ್ಕೆ ನಾವು ಉಸಿರಾಡಿದ್ರು ಕೂಡ ಇದು ಬಂದು ಹೀರ್ಕೊಳ್ಳುತ್ತೆ, ಸಕ್ ಮಾಡುತ್ತೆ. ನಮ್ಮ ಗಾಳಿ ಎಲ್ಲ ಫ್ರೆಶ್ ಗಾಳಿ ಕೊಡೋ ಥರ. ಲೈಟ್ ಆಫ್ ಮಾಡ್ತೀನಿ ಈಗ, ಹೇಗೆ ಕಾಣುತ್ತೆ ನೋಡೋಣ. ಸೊ ಇವಾಗ ಆಚೆ ಹೋಗೋಣ ನಾವು. ಆಚೆ ಹೋಗುವಂಥ ಸಮಯ. ಸೊ ಇದನ್ನು ತೆಗೆದ್ಬಿಟ್ಟು ಈ ಬಟನ್ ಅಮ್ಕಿದ್ರೆ ಸಾಕು. ಯಾವುದಾದ್ರು ಇದು ಅನ್ಲಾಕ್ ಬಟನ್ ಅಮ್ಕಿದ್ರೆ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಬನ್ನಿ, ಒಂದು ಸೌಂಡ್ ಬರಬೇಕು. ಎಲ್ಲಪ್ಪ ಸೌಂಡ್ ಬರಲೇ ಇಲ್ಲ. ಬಂತು. ಬಂದ ತಕ್ಷಣ ತೆಗೆದ್ಬಿಡ್ಬೇಕು ಗುರು. ನೋಡಿ ತೆಗೆದೆ, ಬಂದ ತಕ್ಷಣ ತೆಗೆದೆ ನೋಡಿ, ಲೈಟ್ ಆಫ್ ಆಯಿತು. ಬನ್ನಿ ಇವಾಗ ಆಚೆ ಹೋಗೋಣ. ಅಯ್ಯಪ್ಪ. ಸೊ ಮುಗೀತಪ್ಪ ಪಾರ್ಟ್ಸು. ಇದು ಬಂದು ಕಪಲ್ಸ್ದು. ಸಿಂಗಲ್ ಪಾರ್ಟ್ಸ್ ನೋಡಬೇಕಾ ನೀವು? ಬನ್ನಿ ಸಿಂಗಲ್ ತೋರಿಸ್ತೀನಿ ನಿಮಗೆ. ಸಿಂಗಲ್ಲು ಏನಿಲ್ಲ, ಇದೇ ಥರನೇ ಇರುತ್ತೆ. ಬನ್ನಿ ತೋರಿಸ್ತೀನಿ ಸಿಂಗಲ್ಲು. ಇಲ್ಲೇ ಕೊಟ್ಟಿದ್ದಾರೆ ನಮಗೆ ಸಿಂಗಲ್ಲು. ಇಲ್ಲಿದೆ ನೋಡಿ. ಇದು ಬಂದು ಸಿಂಗಲ್ ಪಾರ್ಟ್ಸು. ಇದ್ರೊಳಗಡೆ ನೋಡಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಓ ಮೈ ಗಾಡ್, ಚಿಕ್ಕದು ಗುರು ಇದು ಫುಲ್ಲು. ನೋಡಿ ಎಷ್ಟು ಚಿಕ್ಕದಾಗೈತೆ, ಹೆವಿ ಚಿಕ್ಕದಾಗೈತೆ ಇದು. ಯಪ್ಪ, ಸಿಂಗಲ್ ಪಾರ್ಟ್ಸ್ ಇದು. ಇದಕ್ಕೂ ಕೂಡ ಡೋರ್ ಹಾಕಿ ಏನೇನಿದೆ ಅಂತ ಚೆಕ್ ಮಾಡೋಣ, ಎಲ್ಲ ವರ್ಕ್ ಆಗ್ತೈತಾ ಇಲ್ವಾ ಅಂತ. ಹಾಕಿದೆ ಡೋರು, ಕತ್ಲಾಯಿತು. ಓಕೆನಾ? ಈಗ ಕಾರ್ಡ್ ಇನ್ಸರ್ಟ್ ಮಾಡ್ತೀನಿ. ಮಾಡಿದ ತಕ್ಷಣವೇ ಲೈಟ್ಸು ಬ್ಲೂ ಕಲರಲ್ಲಿ ಆನ್ ಆಗುತ್ತೆ ನೋಡಿ. ಇದು ಫುಲ್ ಸಿಂಗಲ್ ಇದು. ಎಷ್ಟು ಯಪ್ಪ, ಇಷ್ಟ ಆಯ್ತಲ್ಲ ಗುರು ಇದು. ಇಲ್ಲಿ ನೋಡಿ, ಇಷ್ಟೇ. ಕಪಲ್ಸ್ ಎಲ್ಲ ಏನಿಲ್ಲ, ನೀವು ಒಬ್ಬರೇ ಆರಾಮಾಗಿ ಕೂತ್ಕೊಂಡು ಮಲ್ಕೊಂಡು ಒದ್ದಾಡ್ಬೋದು. ಆದರೆ ಜಾಸ್ತಿ ಕಿರ್ಚಂಗಿಲ್ವಂತೆ. ಸೊ ಇದರಲ್ಲೂ ಅಷ್ಟೇ ಎಲ್ಲ ಲೈಟ್ಸು ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಟಕ 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 ಎಲ್ಲ ಟಚ್ ಸಿಸ್ಟಮು. ಟಚ್ ಮಾಡಿದ ತಕ್ಷಣವೇ ನಿಮಗೆ ಎಲ್ಗುರು ಇಲ್ಲಿ ವರ್ಕ್ ಆಯ್ತೈತೆ ಎಲ್ಲ. ಅಲ್ಲ ಲೈಟ್ ಹಾಕೋಣ. ಇಲ್ಲಿ ನೋಡಿ ಲೈಟ್ಸು, ಸ್ಟಡಿ ಲೈಟ್ಸು. ಆಫ್ ಆಯಿತು, ಆನ್ ಆಯಿತು ನೋಡಿ, ಜಾಸ್ತಿ ಆಯ್ತೈತೆ. ಅದಾಯ್ತಾ? ಅದಾದಮೇಲೆ ಇಲ್ಲಿ ರೂಫು, ಇದು ಅಷ್ಟೇ ಆಫ್ ಆಗುತ್ತೆ. ಆನು ಮಾಡ್ಕೋಬೋದು ನೋಡಿ, ಜಾಸ್ತಿ ಮಾಡ್ಕೋಬೋದು. ಏನು ಗುರು ಇದು ಫ್ಯಾನು. ಸೊ ನಾನು ನೋಡು, ಇಲ್ಲಿದೆ ನೋಡಿ, ಇದು ಆಫ್ ಆಗುತ್ತೆ.
ಆನ್ ಮಾಡ್ಬೇಕಂದ್ರೆ ಸಖತ್ತಾಗೈತೆ ಗುರು ಇದು. ಅಲ್ಲೆಲ್ಲೆಲ್ಲೆ ವೈಟ್ ಕಲರೇ ನನಗೆ ಇಷ್ಟ ಆಯಿತು ಇದರಲ್ಲಿ ನೋಡಿ, ವೈಟ್ ಆಮೇಲೆ ಈ ಕಲರು ಗ್ರೀನು, ಪಿಂಕ್. ಅಪ್ಪ ಪಿಂಕ್ ಒಂಥರ ಐತೆ ಗುರು, ನಂಗೆ ಪಿಂಕ್ ಇಷ್ಟ ಆಗಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ವೈಟೇ ಆಲ್ವೇಸ್, ವೈಟ್ ಈಸ್ ಬ್ರೈಟ್. ಸುತ್ತ ವೈಟು, ಇದೆಲ್ಲ ವೈಟ್ ಇರುತ್ತೆ, ಇದೆಲ್ಲ ವೈಟ್ ಇರುತ್ತೆ. ಹಲೋ, ಹೇಗಿತ್ತು ಸಿಂಗಲ್ಸ್ ಇದ್ದಿದ್ದು ನಮ್ಮ ಥರ ಸಿಂಗಲ್ಸು? ನಂತರ ಸಿಂಗಲ್ಸ್ಗೆ ಒಂಥರ ಸಾಫ್ಟಾಗಿದೆ ಹಾಸಿಗೆ ಎಲ್ಲ ಅಲ್ವಾ, ಸಾಫ್ಟಾಗಿದೆ, ಕ್ಲೀನಾಗಿದೆ ಗುರು. ಮಾತ್ರ ಸ್ಲಿಪ್ಪರ್ಸ್ ಎಲ್ಲ ಆಚೆ ಬಿಟ್ಬಿಟ್ಟು ಬರಬೇಕು, ಒಂಥರ ಕ್ಲೀನು ಅಷ್ಟೇ. ಏನು ಗೊತ್ತಾ, ಒಂದು ಸ್ವಲ್ಪ ಹೊತ್ತು ನೀವು ಮಲಗಿದ್ದು ಏನಾದರೂ ಸ್ವಲ್ಪ ತಿಂದು ರಿಲ್ಯಾಕ್ಸ್ ಮಾಡ್ಕೊಂಡು ಎದ್ದು ಹೋಗೋಕ್ಕೆ ಈ ಥರ ಮಾಡಿದ್ದಾರೆ. ಏನಂದರೆ ಸ್ವಲ್ಪ ಯೂನಿಕ್ ಆಗಿದೆ ಕಾನ್ಸೆಪ್ಟ್ ಇದು. ಇಲ್ಲಿ ನೋಡಿ, ಸುತ್ತ ನೋಡಿ ಹೆಂಗಿದೆ ಅಂತ, ಚೆನ್ನಾಗೈತಲ್ಲ. ನೋಡಿ ಸ್ಟಡಿ ಲೈಟ್ಸ್ ಇದೆ, ನೋಡಿ ಇಲ್ಲಿ ಸ್ಟಡಿ ಲೈಟ್ಸ್ ಇದೆ, ಕೂತ್ಕೊಂಡು ಓದ್ಬೋದು. ಇಲ್ಲೇ ಕೂಡ ವರ್ಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ವರ್ಕ್ ಮಾಡೋಕ್ಕೆ ನಿಮ್ಗೆ ಅನ್ಕಂಫರ್ಟಬಲ್ ಆಗಿತ್ತು ಅಂದರೆ ಆಚೆ ಹೋಗಿ ವರ್ಕ್ ಮಾಡ್ಬೋದು. ನೋಡಿ ಇದು ಸಿಂಗಲ್ಸ್ದಿದು ಚಿಕ್ಕ ರೂಮು, ಆವಾಗಲೇ ತೋರಿಸಿದ್ದು ಕಪಲ್ಸ್ದು. ಇಷ್ಟೇ ಇರೋದು. ಇಲ್ಲಿ ಎದ್ಬಿಟ್ಟು ಓಡಾಡೋ ಸ್ವಲ್ಪ ಮೆತ್ತಗಿದೆ ಗುರು ಇದೆಲ್ಲ. ನೋಡಿಲಿ ಮೆತ್ತಗಿದೆ ಇದು. ಏನಂದರೆ ಸ್ವಲ್ಪ ರಫಾಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ನಾವು ಸ್ಮೂತಾಗಿ ಯೂಸ್ ಮಾಡಬೇಕು. ಮೇಯ್ನ್ ಇರೋದೇ ಅದು, ಸ್ಮೂತಾಗಿ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಏನಂದರೆ ಮೇಯ್ನು ಇದ್ರ ಮಾಡಿರೋ ಉದ್ದೇಶ ಒಂದು ಯೂನಿಕ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಒಂದು ಪ್ರೈವಸಿ, ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ನಾವು ಯಾರ ಮನೆಗೂ ಹೋಗಿರೋದು ಡಿಪೆಂಡ್ ಆಗಿ ಇಷ್ಟ ಇಲ್ಲ ಅಂದರೆ ಇಲ್ಲಿ ಬಂದಿರ್ಬೋದು. ಇದ್ರ ಚಾರ್ಜಸ್ ಬಗ್ಗೆನೂ ನಿಮ್ಗೆ ಹೇಳಿದ್ದೀನಿ. 3 ಅವರ್ಸ್ಗೂ ಕೊಡ್ತಾರೆ ಇಲ್ಲಿ, ಆಮೇಲೆ 6 ಅವರ್ಸ್ಗೂ ಕೊಡ್ತಾರೆ. ಅದೆಲ್ಲ ನೀವು ಅರ್ಲಿ ಮಾರ್ನಿಂಗ್ 4 o'clock ಈವ್ನಿಂಗ್ 4 o'clock ಒಳಗಡೆ ಬಂದರೆ ಮಾತ್ರ ಈ ಪ್ಯಾಕೇಜ್ ಸಿಗುತ್ತೆ ನಿಮಗೆ, 3 ಅವರ್ಸ್ದು 6 ಅವರ್ಸ್ದೆಲ್ಲ. ಬಟ್ ನೀವು 12 ಅವರ್ಸ್ದು 24 ಅವರ್ಸ್ದು ಎಲ್ಲ ಟೈಮಲ್ಲೂ ಸಿಗುತ್ತೆ ನಿಮಗೆ ಪ್ಯಾಕೇಜು. 24 ಅವರ್ಸ್ ಅವೈಲಬಲ್ ಇದೆ ಇದು. 24 ಅವರ್ಸಲ್ಲಿ ನೀವು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು, ರೂಮ್ ಬುಕ್ ಮಾಡ್ಬೋದು, ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಎಂಜಾಯ್ ಮಾಡಿ, ಆದರೆ ಕಿರ್ಚಾಡ್ಬೇಡಿ ಅಷ್ಟೇ. ಸ್ಮೋಕ್ ಮಾಡೋದು, ಡ್ರಿಂಕ್ಸು, ಅದು ಇದು ಏನು ಊಟನೇ ಅಲೋ ಇಲ್ಲ, ಇನ್ನು ಎಲ್ಲಿಂದ ಅದೆಲ್ಲ ಅಲೋ ಮಾಡ್ತಾರೆ ಅಲ್ವಾ. ಸೊ ಈ ಥರ ಒಂದು ಡೀಸೆಂಟಾಗಿ ಬಂದು ಹೋಗ ಕರೆಕ್ಟಾಗಿದೆ ಇದು. ಸೊ ಯಾರಾದರೂ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಯಾರಾದರೂ ಯಾವ್ದಾದ್ರು ಒಂದು ಯೂನಿಕ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಥವಾ ನನಗೊಂದು ಸ್ಟೇ ಬೇಕು ಒಂದು ಸ್ವಲ್ಪ ದಿನಕ್ಕೆ, ಸ್ವಲ್ಪ ಅವರ್ಸ್ಗೆ ಅಂದ್ಕೊಂಡಿರೋರು, ಸುತ್ತಮುತ್ತ ಕುಂದಲಹಳ್ಳಿ, ವೈಟ್ ಫೀಲ್ಡು ಈ ಕಡೆ ಸುತ್ತಮುತ್ತ ಇರೋರು ಈ ಒಂದು ಸ್ಟೇ ಹತ್ರ ಬಂದು ನೀವು ಸ್ಟೇ ಮಾಡ್ಕೋಬೋದು. ಆ ಅಡ್ರೆಸ್ಸು ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಇದಿರೋದು ಕುಂದಲಹಳ್ಳಿ ಅಂದ್ಬಿಟ್ಟು. ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯಿತು ಗೊತ್ತಾ, ಅದೊಂದು ದೊಡ್ಡ ಇಶ್ಯೂ ಆಗಿತ್ತಲ್ಲ, ಆ ಏರಿಯಲ್ಲೇ ಇದೆ ಇದು. ಸೊ ನಿಮ್ಗೆ ಐಡೆಂಟಿಫೈ ಆಗಲಿ ಅಂತ ಅದನ್ನ ಹೇಳಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ರಾಮೇಶ್ವರಂ ಕೆಫೆ ಅವ್ರು ಬೇಜಾರು ಮಾಡ್ಕೋಬೇಡಿ, ಯಾವಪ್ಪ ನಮ್ಮ ಬ್ಲಾಸ್ಟ್ ಆಗಿರೋದೆಲ್ಲ ಹೇಳ್ತಿದ್ದೀವಿ ಅಂತ. ಅದು ಕುಂದಲಹಳ್ಳಿ ಅಂತ. ನಿಮಗೆ ಲೊಕೇಶನ್ ಡೀಟೇಲ್ಸ್ ಹೆಂಗೂ ಕೊಟ್ಟಿರ್ತೀನಿ, ಬಂದ್ಬಿಡ್ಬೋದು ನೀವು. ಸೊ ಬನ್ನಿ, ಒಂದ್ಸಲ ಯೂನಿಕ್ ಎಕ್ಸ್ಪೀರಿಯೆನ್ಸ್ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸರಿ, ಹಾಗಾದರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನೋಡ್ತಾಯಿರಿ ಶ್ರೇಯೂಸ್ ಕೆಫೆ. ಟಾಟಾ, ಬಾಯ್, ಟೇಕ್ ಕೇರ್.